ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಆರ್ತಿ. ಚೆನ್ನಾಗಿ ಕಾಣ್ತಿದ್ಯಾ ಅನ್ನೋದು ತುಂಬ ಚಿಕ್ಕ ಪದ ಆಯಿತು ಅನ್ಸುತ್ತೆ. ಏನಂತ ಹೇಳಿ, ಅಪ್ಸರೆ ಥರ ಕಾಣ್ತಿದ್ಯಾ. ಸರಿ ಅಂದಿದ್ದು ತುಂಬ ದೊಡ್ಡ ಪದ ಆಯ್ತಾ? ಮದುವೆ ಆಗಿರೋ ಅಪ್ಸರೆ ಥರ ಕಾಣ್ತಿದ್ಯಾ. ಓಕೆನಾ? ನಮ್ಮ ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಆದ್ರೂ ನನಗೆ ನಿನ್ನ ಮೇಲೆ ಪ್ರೀತಿ ಒಂಚೂರು ಕಡಿಮೆ ಆಗಿಲ್ವಲ್ಲ ಆರ್ತಿ. ಗಂಡ ಹೆಂಡತಿಗೆ ಸಾಮಾನ್ಯವಾಗಿ ಮದುವೆ ಆಗಿ ಒಂದು 8 ವರ್ಷ ತುಂಬಿದ್ದ ಹಾಗೆ ಪ್ರೀತಿ ಮೋಹ ಇವೆರಡು ಕಡಿಮೆ ಆಗ್ತಾ ಬರುತ್ತಂತೆ. ಅದೆಲ್ಲ ಕೆಲವ್ರಿಗೆ ಮಾತ್ರ. ನಮ್ಮ ಮದುವೆ ಆಗಿ ಸುಮಾರು 10 ವರ್ಷ ಆಗ್ತಾ ಬಂತು, ಆದ್ರೂ ನನಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಕಡಿಮೆನೇ ಆಗಿಲ್ಲ ಅಂದ್ರೆ ಏನರ್ಥ? ಏನಿರ್ಬೋದು ಅಂತ ನೀವೇ ಹೇಳ್ಬಿಡಿ. ಹೋಗ್ಲಿ ಬಿಡು, ಇದಕ್ಕೆ ಅರ್ಥ ಹುಡ್ಕೋದೇ ಬೇಡ. ಜೀವನದಲ್ಲಿ ಕೆಲವೊಂದಕ್ಕೆ ಅರ್ಥನೇ ಸಿಗಬಾರ್ದು, ಅವಾಗ್ಲೇ ಚಂದ. ನಾನು ನಿಮ್ಮನ್ನು ಒಂದು ಕೇಳಲ್ಲ? ಒಂದಲ್ಲ 100 ಕೇಳು. ಇಡೀ ರಾತ್ರಿ ಹೇಳ್ತಾನೆ ಇರು, ನಾನು ಹೇಳ್ತಾನೆ ಇರ್ತೀನಿ. ನಾನು ಸಿಗದೆ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನೀವು ಇಷ್ಟೇ ಪ್ರೀತಿ ಮಾಡ್ತಿದ್ರಾ? ಇಲ್ಲ ಅನ್ಸುತ್ತೆ. ಯಾಕೆ? ನನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರು ನಿಮ್ಗೆ ಹೆಂಡ್ತಿನೇ ತಾನೆ. ಎಲ್ರೂ ಆದರ್ಶ ಹೆಂಡತಿ ಆದರ್ಶ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ ಆರ್ತಿ. ಪ್ರೀತಿ ಕೊಡೋದಕ್ಕಿಂತ ಪಡ್ಕೊಳ್ಳೋದು ಮುಖ್ಯ ಆಗುತ್ತೆ. ನಾನು ನಿನಗೆ ಪ್ರೀತಿ ಕೊಟ್ಟೆ ಅನ್ನೋದಕ್ಕಿಂತ ನೀನು ಅದನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ಜಾಸ್ತಿ ಬೆಲೆ ಅನ್ಸುತ್ತೆ. ಆ ಅರ್ಹತೆ ನಿನ್ಗಿದೆ. ನಿನ್ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ನಿನ್ನಷ್ಟೇ ಜವಾಬ್ದಾರಿಯಿಂದ ನಡ್ಕೋತಾ ಇದ್ರು ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನಷ್ಟೇ ಭಾವನಾತ್ಮಕವಾಗಿ ಜೀವನ ಮಾಡ್ತಾ ಇದ್ರು ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನಷ್ಟೇ ನಿಸ್ವಾರ್ಥಿಯಾಗಿರ್ತಾ ಇದ್ರು ಇಲ್ವೋ ಅದು ನನ್ನ ಕಲ್ಪನೆಗೂ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಗಂಡಂದ್ರು ತಮ್ಮ ಹೆಂಡ್ತಿದಿರಿಗೆ ಪ್ರೀತಿ ಕೊಟ್ಟಿರ್ಬೋದು, ಆದ್ರೆ ನೀವು ನನ್ನ ಮೇಲೆ ತೋರಿಸೋ ಗೌರವ ಇದೆಯಲ್ಲ, ಅದು ನಾನು ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡೋ ಹಾಗೆ ಮಾಡಿದೆ. ಪ್ರೀತಿ ತೋರಿಸೋ ಗಂಡನ್ಗಿಂತ ಗೌರವ ಕೊಡೋ ಗಂಡ ಆದರ್ಶ ಗಂಡನಾಗಿರ್ತಾನೆ. ಅಂಥ ಗಂಡನ್ಗೆ ಹೆಂಡತಿ ಆಗಿದ್ದೀನಲ್ಲ ಅಂತ ನನಗೆ ತುಂಬಾ ಹೆಮ್ಮೆ ಇದೆ ಅಶೋಕ್. ಆ ಸ್ಥಾನದಲ್ಲಿ ನೀವು ನಿಲ್ತೀರ. ಥ್ಯಾಂಕ್ ಯು. ನಿನ್ನನ್ನು ನಾನು ಹೀಗೆ ಹೊಗಳ್ತಾ ಕಾಲ ಕಳೆದ್ಬಿಡೋಣ, ಆಯ್ತಾ? ಆ ದೇವ್ರು ನನ್ಗೇನೂ ಕಡಿಮೆ ಮಾಡಿಲ್ಲ ರೀ. ಮುದ್ದಾಗಿ ನೋಡ್ಕೊಳ್ಳೋ ಗಂಡ, ಮುದ್ದಾಗಿರೋ 2 ಮಕ್ಕಳು. ಮುದ್ದಾಗಿರೋ ಮಗಳು. ಆರ್ತಿ, ಚಿರು ಇಲ್ಲ ಅನ್ನೋದು ನೆನೆಸ್ಕೊಂಡ್ರೆ ನನಗೂ ದುಃಖ ಆಗುತ್ತೆ. ಆದ್ರೆ ಏನ್ ಮಾಡೋದು? ಅವ್ರಿಲ್ಲ ಅನ್ನೋದನ್ನ ನಾವು ಜೀರ್ಣ ಮಾಡ್ಕೊಳ್ಳೇಬೇಕು. ಅಶೋಕ್, ಚಿರು ನಮ್ಮ ಜೊತೆ ಇದ್ರೆ ಅವನ್ ಮತ್ತೆ ಹುಟ್ಟು ಬಂದ್ರೆ ಹೇಗಿರುತ್ತೆ? ಅವನು ನನಗೆ ಎಷ್ಟೇ ಕಾಟ ಕೊಟ್ಟಿರ್ಬೋದು, ನನ್ನನ್ನು ಸಾಯಿಸ್ತೀನಿ ಅಂತ ಬಂದಿರಬಹುದು. ಏನೇ ಆದ್ರೂ ಅವನು ನನ್ನ ಮಗನೇ. ಅವನು ಮತ್ತೆ ಬರ್ತಾನೆ ಅಂದ್ರೆ ಈ ಮನೇಲಿ ಎಲ್ರಿಗಿಂತ ಹೆಚ್ಚು ಸಂತೋಷ ಪಡೋದು ನಾನು. ಹೌದಾ? ನಿಜನಾ? ಇದೇನು ಹೀಗೆ ಕೇಳ್ತೀಯ ಆರ್ತಿ? ನಾನು ಅವನ ತಂದೆ. ಮಗನ ನೋಡೋದಕ್ಕೆ ಯಾವ ತಂದೆ ತಾನೇ ಖುಷಿ ಪಡಲ್ಲ ಹೇಳು? ಆದ್ರೆ ಇದೆಲ್ಲ ಬರೀ ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ ಅಷ್ಟೇ. ಇದು ವಾಸ್ತವದಲ್ಲೂ ಸಾಧ್ಯ ಇದೆ ಅಶೋಕ್. ಏನಂದೆ? ಹೌದು, ಅವನ್ ಮತ್ತೆ ಬರೋ ಕಾಲ ಬಂದಿದೆ. ನಮ್ಮ ಮನೆಗೆ ಯಾಕಿಂತ ಕೆಟ್ಟ ಕಾಲ ಬಂತು? ಆರ್ತಿ ಯಾಕಿಂತ ಕೆಟ್ಟ ನಿರ್ಧಾರ ಮಾಡಿದ್ಲು? ನಮಗೋಸ್ಕರ, ನಮ್ಮ ಮನೆಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡೋಕೆ ಯಾಕೆ ನಿಂತ್ಲು?
ಒಂದೂ ಅರ್ಥ ಆಗ್ತಿಲ್ಲ, ಎಲ್ಲ ಅಗೋಚರ. ಆರ್ತಿ ಯೋಚನೆಗಳು ನನಗೊಂಚೂರು ಇಷ್ಟ ಆಗಲಿಲ್ಲ. ನನಗನ್ನಿಸ್ತಾ ಇದೆ ನಾವೆಲ್ಲ ಒಂದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಿದ್ದೀವಿ ಅಂತ. ಅಂದರೆ ಅದಕ್ಕೆ ಯೋಚನೆ ಮಾಡ್ತಿರೋದು ಸರಿಯಾಗೇ ಇರ್ಬೋದು ಅಂತ. ವೇದ, ಏನ್ ಮಾತಾಡ್ತಿದ್ಯಮ್ಮ ನೀನು? ಆರ್ತಿ ಹತ್ರ ಮಾತಾಡುವಾಗ ಮದುವೆಗೆ ವಿರುದ್ಧವಾಗಿ ಮಾತಾಡಿ ಈಗ ಪರವಾಗಿ ಮಾತಾಡ್ತಿದ್ಯಲ್ಲ. ಪಪ್ಪ, ಕೋಪ ಮಾಡ್ಕೋಬೇಡಿ. ನಾನು ಮದುವೆ ಪರ ವಿರೋಧದ ಬಗ್ಗೆ ಮಾತಾಡ್ತಾ ಇಲ್ಲ. ಅತ್ತಿಗೆ ದೃಷ್ಟಿಕೋನದಿಂದನೂ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವರು ಸ್ವಾರ್ಥಕ್ಕಾಗಿ ಯಾವತ್ತೂ ಏನೂ ಮಾಡಲ್ಲ ಅಲ್ವಾ? ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅನ್ನೋದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋ ದಾರಿ ಒಂದನ್ನು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಅಂತ ಅನ್ನಿಸ್ತಿದೆ. ನಮಗೀಗ ಸಮಸ್ಯೆಗೆ ಪರಿಹಾರ ತಾನೇ ಬೇಕು. ಹಾಗಂತ ಅಶೋಕ್ಗೆ ಇನ್ನೊಂದು ಮದುವೆ ಮಾಡ್ಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅಶೋಕ್ ಕೂಡ ಇದಕ್ಕೆ ಒಪ್ಪೋದಿಲ್ಲ. ಅವನಿಷ್ಟಕ್ಕೆ ವಿರುದ್ಧವಾಗಿ ಈ ಮನೆಯಲ್ಲಿ ಏನು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಸರಿ ಅಕ್ಕ, ಅಶೋಕ್ ಅಣ್ಣನ ವಿರೋಧವಾಗಿ ಈ ಮನೇಲಿ ಏನೂ ನಡೆಯೋದು ಇಲ್ಲ, ನಡೀಲೂಬಾರ್ದು. ಅಕಸ್ಮಾತಾಗಿ ಅದಕ್ಕೇನೆ ಒಪ್ಪಿಸ್ಬಿಟ್ರೆ? ವೇದ, ಏನಮ್ಮ ಹೇಳ್ತಿದ್ಯಾ ನೀನು? ಯಾರೋ ಅಪರಿಚಿತರು ನಮ್ಮ ಅಶೋಕನ್ಗೆ ಹೆಂಡತಿಯಾಗಿ ಬರೋದು, ಅವರು ಆರ್ತಿನ ಕೀಳಾಗಿ ನೋಡೋದು, ಆರ್ತಿನ ಮೂಲೆ ಗುಂಪು ಮಾಡೋದು. ಚೇಚೆ, ಇದೆಲ್ಲ ಆಗ್ಬಾರ್ದು. ಆಗೋಕೆ ಅವಕಾಶನೂ ಕೊಡಬಾರ್ದು. ಅಶೋಕನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಲ್ವಾ? ಇದೆಲ್ಲ ಗೊತ್ತಿದ್ದು ಅಶೋಕ ಇದಕ್ಕೆ ಒಪ್ಕೋತಾನ? ನನ್ನ ತಮ್ಮ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಶೋಕ್ ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ಅಶೋಕ್ ಅಣ್ಣ ಒಪ್ಕೋತಾನೆ ಅಂತ ನಾನು ಹೇಳ್ತಾ ಇಲ್ಲ. ಅಣ್ಣ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋನು. ಅಕಸ್ಮಾತಾಗಿ ಅದಕ್ಕೆ ಕನ್ವಿನ್ಸ್ ಮಾಡ್ಲೂಬಹುದಲ್ವಾ ಅಂತ ನಾನು ಹೇಳ್ತಿರೋದು. ಆರ್ತಿ, ನೀನು ಹೇಳ್ತಿರೋದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅದೇನಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಚಿರು ಮತ್ತೆ ಬಂದಿದ್ದು, ಅವ್ನು ನಮಗೆಲ್ಲ ತೊಂದರೆ ಕೊಟ್ಟಿದ್ದು, ನಾವು ಅವನ ಆತ್ಮನ ಬಂಧಿಸಿದ್ದು, ಇಷ್ಟು ಮಾತ್ರ ನಿಮಗೆ ಗೊತ್ತು. ಅದು ಬಿಟ್ಟು ಇನ್ನೂ ಒಂದು ವಿಷಯ ಇದೆ. ಏನದು? ಅವನ ಆತ್ಮನ ಬಂಧಿಸಿದ ಮೇಲೆ ಆ ಗೋರಿಗಳು ಹೇಳಿದ್ರು ಆ ಆತ್ಮಕ್ಕಿರೋದು 1 ವರ್ಷ ಗಡುವಂತೆ. 1 ವರ್ಷ ಕಳೆದ್ಮೇಲೆ ಚಿರು ಆತ್ಮ ಮತ್ತೆ ವಾಪಸ್ ಬಂದು ನಮ್ಮನ್ನೆಲ್ಲ ಕಾಡುತ್ತಂತೆ. ಏನು ಹೇಳ್ತಿದ್ಯಾ ಆರ್ತಿ? ಹಾಗಾದ್ರೆ ಚಿರು ಆತ್ಮಕ್ಕೆ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕಿಲ್ವಾ? ಇಲ್ಲ ರೀ. ಓ ಗಾಡ್, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವನು ಸ್ವರ್ಗ ಸೇರ್ತಾನೆ ಅಂತ ಎಷ್ಟೋ ಸಂತೋಷ ಪಟ್ಟೆ. ಆದ್ರೆ ಚಿರು ಮತ್ತೆ ನಿರಾಸೆ ಮಾಡ್ಬಿಟ್ಟ. ಅಶೋಕ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆ ಘೋರಿಗಳು ಇದಕ್ಕೊಂದು ಪರಿಹಾರನೂ ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಂತೆ. ಚಿರು ವಾಪಸ್ ಬರ್ತಾನೆ ಅಂತ ಹೇಳಿದೆ, ಈಗ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾ ಇದೀಯಾ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ನೀವು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಏನ್ ಆರ್ತಿ ಅದು? ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಅದೇನು ಅಂತ ಕ್ಲಿಯರ್ ಆಗಿ ಹೇಳು. ಚಿರು ಹೇಗೆ ವಾಪಸ್ ಬರ್ತಾನೆ? ನಾವೇನ್ ಪರಿಹಾರ ಮಾಡಬೇಕು? ಹೇಳ್ತೀನಿ ಅಶೋಕ್, ಹೇಳ್ತೀನಿ. ಆದರೆ ಅದು ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಕಾಡ್ತಾ ಇದೆ. ಆರ್ತಿ, ಚಿರು ಮತ್ತೆ ವಾಪಸ್ ಬರೋದು ಅಂದ್ರೆ ದೊಡ್ಡ ಪವಾಡನೇ ಆಗ್ಬೇಕು. ಅಂತ ಪವಾಡ ನಮ್ಮಿಂದ ಮಾಡೋಕ್ಕಾಗತ್ತೆ ಅನ್ನೋದಾದ್ರೆ ಖಂಡಿತ ಮಾಡೋಣ. ಅದೇನು ಅಂತ ಹೇಳು. ಈಗ ಆರ್ತಿ ಎಲ್ಲಿದ್ದಾಳಮ್ಮ? ಅಣ್ಣನ ರೂಮಲ್ಲೇ ಇದ್ದಾರೆ. ಬಹುಶಃ ಅವರು ಇದೇ ಚರ್ಚೆ ಮಾಡ್ತಿರ್ಬೋದು. ಅಯ್ಯೋ ದೇವ್ರೆ, ಅಶೋಕನ್ಗೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಏನೋ. ಪಾಪ, ನಾನೊಂದು ಮಾತು ಹೇಳ್ತೀನಿ. ಅದಕ್ಕೇನೆ ಅಣ್ಣನ ಮದುವೆಗೆ ಒಪ್ಸಿದ್ರು ಅಂತ ತಿಳ್ಕೊಳ್ಳಿ. ಆಗ ನಾವು ಯಾರು ಅವ್ರ ವಿರುದ್ಧ ಹೋಗೋದು ಬೇಡ. ಇಲ್ಲಮ್ಮ, ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಅಲ್ಲ, ಇದೆಲ್ಲ ಗೊತ್ತಿದ್ದು ಅಶೋಕ ಒಪ್ಕೋತಾನ? ಮೊದಲು ಅಣ್ಣನಿಗೆ ಈ ವಿಚಾರ ಹೇಳಿ, ಆಮೇಲೆ ಏನು ಮಾಡ್ತಾನೆ ಅಂತ ನೋಡೋಣ. ಚಿಕ್ಕಪ್ಪ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಆರ್ತಿ ಅಶೋಕ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನಮಗೆ ಈ ವಿಷಯನ ಕೇಳಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಅಶೋಕ್ ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದಾನೆ. ಇನ್ನು ಅವನ ಮುಂದೆ ಹೋಗಿ ಶಾಪಿಂಗ್ ವಿಷಯ ಹೇಳಿದ್ರೆ ಅವನದನ್ನು ತಡ್ಕೊಳ್ತಾನ ಹೇಳಿ? ಬನ್ನಿ, ನಾವು ಹೋಗೋಣ. ಅಲ್ಲಿ ಏನಾಗಿದೆ ನೋಡೋಣ, ಬನ್ನಿ. ಅಕ್ಕ ಪ್ಲೀಸ್, ನಾವು ಅವರಿಬ್ಬರು ಮಧ್ಯೆ ಹೋಗೋದು ಸರಿ ಇರಲ್ಲ.
ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಒಪ್ಪಿಸ್ತೀನಿ ಅಂತ ಹೇಳಿದಾರಲ್ವಾ, ವೇಟ್ ಮಾಡಿ ನೋಡೋಣ. ಅಶೋಕ್ಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೋ. ವೇದ, ಭವಾನಿ, ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ದೀರಾ? ಸ್ವಲ್ಪ ಸುಮ್ಮನಿರಿ, ಏನಾಗುತ್ತೋ ಕಾದ್ ನೋಡೋಣ. ಅಘೋರಿಗಳು ಹೇಳಿದ್ರು ಚಿರುವಿನ ಪುನರ್ಜನ್ಮ ಆಗುತ್ತಂತೆ. ಏನಂದೆ? ಚಿರು ಪುನರ್ಜನ್ಮ ಆಗತ್ತಂತ? ನಮ್ ಚಿರು ಮತ್ತೆ ಹುಟ್ಟು ಬರ್ತಾನಂತ? ಹ್ಞೂ ರೀ. ಹೇಗ್ ಸಾಧ್ಯ ಆರ್ತಿ? ನಿನಗೆ ಮೆಡಿಕಲಿ ಸಮಸ್ಯೆ ಇದೆಯಲ್ಲ? ಹೌದು ರೀ, ನನಗೆ ಚಿರುನ ಹೆರೋ ಭಾಗ್ಯ ಇಲ್ಲ. ಆ ವಿಷಯ ಬಿಡಿ. ಆದರೆ ಚಿರು ಮತ್ತೆ ಹುಟ್ಟು ಬಂದರೆ ನಿಮಗೆ ಸಂತೋಷ ತಾನೇ? ಏನ್ ಹೀಗೆ ಕೇಳ್ತಿದ್ಯಾ? ಜಗತ್ತಲ್ಲಿ ಯಾವ ತಂದೆನೂ ಮಗ ಮತ್ತೆ ಹುಟ್ಟು ಬರ್ತಾನೆ ಅಂದ್ರೆ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ನೀವು ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಆಗುತ್ತೆ ಅಶೋಕ್. ನಾನೇನು ಮನ್ಸು ಮಾಡ್ಬೇಕು? ಅದು ಅದು ಆ, ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ನಿಮಗೆ ವಂಶೋದ್ಧಾರಕನೇ ಮುಂದೆ ಚಿರು ಆಗಿ ಹುಟ್ಟು ಬರ್ತಾನಂತೆ. ಹುಚ್ಚಿಡ್ದಿದ್ದೆ ನಿನಗೆ? ತಮಾಷೆ ಮಾಡ್ತಿದ್ಯಾ? ತಮಾಷೆ ಅಲ್ಲ ಅಶೋಕ್, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ಶಟ! ಏನ್ ಅನ್ಕೊಂಡಿದ್ಯಾ ನೀನು? ನನ್ನ ಮುಂದೆ ನಿಂತ್ಕೊಂಡು ಹೀಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅಶೋಕ್, ನನ್ನ ಮಾತು ಸಾಕು. ಇನ್ ಮುಂದಕ್ಕೆ ಒಂದು ಮಾತು ಕೂಡ ಆಡ್ಬೇಡ. ನೀನ್ ಮೇಲಿದ್ದ ಗೌರವ ಎಲ್ಲ ಇವತ್ತು ಹಾಳಾಗೋಯ್ತು. ನೀನ್ ಈ ರೀತಿ ಚೀಪಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನನ್ಗೆ ಎಷ್ಟು ಬೇಕಾದ್ರೂ ಬೈರಿ, ನನ್ನ ಮೇಲೆ ತುಂಬಾ ಕೋಪ ಬಂದಿದೆ ಅಲ್ವಾ? ಅದಕ್ಕೆ ಒಂದೆರಡು ಏಟಾದ್ರೂ ಹಾಕ್ಬಿಡಿ. ಆದ್ರೆ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಶೋಕ್. ನನ್ನ ಮಗನ್ ಮರು ಜನ್ಮ ಆಗೋದಿಲ್ಲ. ಅವನ ಆತ್ಮ ಮತ್ತೆ ವಾಪಸ್ ಬರುತ್ತೆ. ಅವನೇನಾದ್ರೂ ವಾಪಸ್ ಬಂದ್ರೆ ನಮ್ಮನ್ನ ಯಾರನ್ನು ಉಳಿಸೋದಿಲ್ಲ. ನೀನ್ ಏನು ಹೇಳಿದ್ರು ಅಷ್ಟೇ, ಇಂಥ ಕೆಟ್ಟ ನಿರ್ಧಾರ ತಗೊಳಕ್ಕೆ ನನ್ನ ಮನಸ್ಸು ಯಾವತ್ತೂ ಒಪ್ಪಲ್ಲ. ಅಶೋಕ್, ಅಶೋಕ್, ಅಶೋಕ್! ಆರ್ತಿ, ಆರ್ತಿ ಏನಾಯ್ತು? ಅಶೋಕ್, ಮೈಯೆಲ್ಲ ನಡಕ್ತಿದೆ, ಸುಸ್ತಾಗ್ತಿದೆ, ಕಣ್ಣೆಲ್ಲ ಮಂಜಾಗ್ತಿದೆ ಅಶೋಕ್. ಅಯ್ಯೋ, ಇದಕ್ಕಿದಾಗ ಯಾಕೆ ಹೀಗಾಯ್ತು? ಚಿಕ್ಕಪ್ಪ, ವೇದ, ಅಕ್ಕ ಎಲ್ಲ ಬನ್ನಿ. ಚಿಕ್ಕಪ್ಪ, ನಾನು ಮೊದಲೇ ಹೇಳಿದೆ ಅಶೋಕಿಗೆ ಏನೋ ಆಗತ್ತೆ ಅಂತ. ಈಗ ನೋಡಿ ಕಿರ್ಚ್ಕೋತಾ ಇದ್ದಾನೆ. ಬನ್ನಿ ನೋಡೋಣ. ಬನ್ರಮ್ಮ. ಆರ್ತಿ, ಆರ್ತಿ, ಆರ್ತಿ. ಡಾಕ್ಟರ್ ಬಂದ್ರು. ಡಾಕ್ಟರ್, ಆರ್ತಿಗೆ ಏನೂ ಆಗಿಲ್ಲ ತಾನೆ? ಅವ್ರಿಗೆ ಇದೇ ಮೊದಲ ಈ ಥರ ಆಗಿರೋದು ಅಥವಾ ಮುಂಚೆ ಏನಾದರೂ? ಇಲ್ಲ ಡಾಕ್ಟರ್, ಇದೇ ಮೊದಲು. ಇದಕ್ಕೂ ಮುಂಚೆ ಯಾವತ್ತೂ ಅವಳು ಬ್ಲಡ್ ಮೂವ್ಮೆಂಟ್ ಮಾಡ್ಕೊಂಡಿಲ್ಲ. ಡಾಕ್ಟರ್, ಏನಾಗಿದೆ ಅವಳಿಗೆ? ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದೀನಿ, ರಿಪೋರ್ಟ್ ನಾಳೆ ಬರುತ್ತೆ. ನೋಡಿ ಫೋನ್ ಮಾಡ್ತೀನಿ. ಸೀರಿಯಸ್ ಇದ್ರೆ ಹಾಸ್ಪಿಟಲ್ಗೆ ಸೇರಿಸೋಣ. ಬೇಡ ಬೇಡ, ಬ್ಲಡ್ ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಟೇಕ್ ಕೇರ್ ಆಫ್ ಹರ್. ಆರ್ತಿ,
ಏನಾಯ್ತು ಆರ್ತಿ ನಿಂಗೆ? ಅಶೋಕ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಸುಸ್ತಾಗಿರುತ್ತೆ, ಅದಕ್ಕೆ ಹೀಗಾಗಿರುತ್ತಷ್ಟೇ. ಯಾವತ್ತು ನಿನ್ಗೆ ಹೀಗಾಗಿರ್ಲಿಲ್ಲ, ಇವತ್ತು ಯಾಕೆ ಈ ರೀತಿ ಆಯ್ತು? ರೀ, ಮನುಷ್ಯನ್ಗೆ ಅನಾರೋಗ್ಯ ಹೇಳಿ ಕೇಳಿ ಬರುತ್ತಾ? ಅದ್ ಬಿಡಿ, ನಾನು ಹೇಳಿದ್ದು ಆ ವಿಷಯ ಮಾತ್ರ ಮಾತಾಡ್ಬೇಡ. ನನ್ನ ನಿನ್ಗೆ ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗೋಯ್ತಾ ಆರ್ತಿ? ನಾನು ಪ್ರೀತಿ ಕಡಿಮೆ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಮದುವೆ ಆಗಿದ್ದ ದಿನದಿಂದ ನೀವು ನನ್ನ ಅಶೋಕ್, ನಾನು ನಿಮ್ಮ ಮುದ್ದಿನ ಆರ್ತಿನಿ. ಮತ್ತೆ ಯಾಕೆ ಆ ಮಾತಾಡ್ದೆ? ಇದೆಲ್ಲ ನಮ್ಮ ಮುದ್ದು ಚಿರುನ ನೋಡೋ ಆಸೆಗೆ. ನನಗೂ ಆತ್ಮಸಾಕ್ಷಿ ಇದೆ, ಮಗ ಅನ್ನೋ ಮಮಕಾರ ನನಗೂ ಇದೆ. ಅದಕ್ಕೋಸ್ಕರ ನಾನು ನನ್ನ ಹೆಂಡತಿನ ದೂರ ಮಾಡ್ಕೊಳಕ್ ರೆಡಿ ಇಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಪೋದೂ ಇಲ್ಲ. ಸಾಯೋವರೆಗೂ ನಾನು ನಿನ್ನವನೇ ಆಗಿರ್ಬೇಕು ಆರ್ತಿ. ಆಗಿರ್ತೀರಾ, ನನ್ನವರೇ ಆಗಿರ್ತೀರಾ. ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಯಾವ ಹೆಂಡತಿಗೆ ತಾನೇ ಗಂಡನ ಬಿಟ್ಕೊಡೋ ಆಸೆ ಇರುತ್ತೆ ಹೇಳಿ? ನಾನು ಈ ರೀತಿ ಹೇಳ್ತಿದ್ದೀನಿ ಅಂದರೆ ಅದರಿಂದ ಏನೋ ಒಂದು ಕಾರಣ ಇರುತ್ತಲ್ವಾ? ನೀವು ಸ್ವಲ್ಪ ನನ್ನ ಬಗ್ಗೆನೂ ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕೆ ಬೇರೆ ಏನು ಉಳಿದಿಲ್ಲ. ನನಗೆ ನೀನು, ನಿನಗೆ ನಾನು, ಅಷ್ಟೇ. ಇದ್ರ ಮಧ್ಯೆ ಬೇರೆ ಏನೂ ಇಲ್ಲ. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಧ್ಯೆ ನಮ್ಮ ಮಕ್ಕಳಿದ್ದಾರೆ. ಅವರೇ ನಮ್ಮ ಪ್ರೀತಿ ಸೇತುವೆ. ಮೊದಲು ನಾವು ಚೆನ್ನಾಗಿರ್ಬೇಕು ಆರ್ತಿ, ಆಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡಬಹುದು. ನಾವೇ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳನ್ನ ಹೇಗೆ ಪೋಷಣೆ ಮಾಡೋಕ್ಕಾಗತ್ತೆ ಹೇಳು? ಹಾಗೆ ಹೇಳ್ಬೇಡಿ ಅಶೋಕ್, ತಪ್ಪಾಗುತ್ತೆ. ನಾನು ಹೇಳ್ತಿರೋದು ನಮ್ಮ ಮಗನಿಗೋಸ್ಕರ ತಾನೆ. ನಮ್ಮ ಜೀವನದ ಮುಖ್ಯವಾದ ಭಾಗ ಮಕ್ಕಳು. ಮಕ್ಕಳಿಗೋಸ್ಕರ ತಂದೆ ತಾಯಿಯಾಗಿ ನಾವು ಎಂಥ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು. ಮಕ್ಕಳು ಮುಂದೆ ನಾವು ಸ್ವಾರ್ಥಿಗಳಾಗಬಾರ್ದು ಅಶೋಕ್. ಮಾತಾಡಿ ಅಶೋಕ್, ಪ್ಲೀಸ್. ನೀವು ಹೀಗೆ ಮೌನವಾಗ್ಬಿಟ್ರೆ ನನ್ನ ಹೃದಯನೇ ನಿಂತೋಗುತ್ತೆ. ಈ ವಿಷಯದಲ್ಲಿ ನನ್ನ ಹತ್ರ ಒಂದು ಪದನೂ ಇಲ್ಲ. ಅಶೋಕ್, ಅಶೋಕ್! ಆರ್ತಿ ಬೇಡಿಕೆ ಬಗ್ಗೆ ನಿನಗೆ ಬೇಜಾರಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೋ. ಚಿಕ್ಕಪ್ಪ, ಹೌದಪ್ಪ, ನಿನ್ನ ಜೊತೆ ಮಾತಾಡೋಕೆ ಮುಂಚೆ ಅದೇ ವಿಷಯನ ಚರ್ಚೆ ಮಾಡಿದ್ಲು. ನೋಡಿ ಚಿಕ್ಕಪ್ಪ, ನನ್ನೊಳಗೆ ಬೇಡವಾಗಿದ್ದೀನಿ. ನನ್ನ ದೂರ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾಳೆ. ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಂತೆ, ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡೋದು ನೋಡಿ ಇವಳು ಸಂತೋಷ ಪಡ್ತಾಳಂತೆ. ಹುಚ್ಚಿ ಇವಳು. ನನ್ನ ಪ್ರೀತಿ ಏನು ಅಂತ ಇವಳಿಗೆ ಅರ್ಥನೇ ಆಗ್ತಿಲ್ಲ ಚಿಕ್ಕಪ್ಪ. ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾಳೆ. ಅಲ್ಲ ಚಿಕ್ಕಪ್ಪ, ನಾನು ಇದಕ್ಕೆ ಒಪ್ಕೊಂತೀನಿ ಅಂತ ಹೆಂಗ್ ಅಂದ್ಕೊಂಡ್ಲವಳು? ಹಾಗಾದ್ರೆ ನಮ್ಮ ಲೈಫ್ ಇಲ್ಲಿಗೆ ಮುಗ್ದು ಹೋಗತ್ತಾ? ಹಾಗೆಲ್ಲ ಮಾತಾಡ್ಬೇಡ ಕಣೋ, ಮಾತಾಡ್ಬೇಡ. ನೋಡು, ಚಿರು ಅನ್ನೋ ಒಂದೇ ಒಂದು ಅಂಶ ಹೀಗೆಲ್ಲ ಆಡಿಸ್ತಿದೆ ಕಣೋ. ಆರ್ತಿ ನಿನ್ನ ತುಂಬಾ ಇಷ್ಟಪಡ್ತಾಳೆ. ನೀನ್ ಹಾಸಿಗೆ ಹಿಡ್ದಿದ್ದಾಗ ಅವಳು ಪಟ್ಟು ಪಾಡು ಅಷ್ಟಿಷ್ಟಲ್ಲಪ್ಪ. ಕಣ್ ತುಂಬಾ ನಿದ್ದೆ ಮಾಡ್ತಿರ್ಲಿಲ್ಲ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಏನು ಮಾಡ್ತಿರ್ಲಿಲ್ಲ. ಹಗಲು ರಾತ್ರಿ ನನ್ನ ಗಂಡನ ಉಳಿಸ್ಕೋಬೇಕು ಅಂತ ನಿನ್ ಜಪಾನೇ ಮಾಡ್ತಿದ್ಲು ಕಣೋ. ಅಂಥವಳು ನಿನ್ನ ಕಳ್ಕೊಳಕ್ ಇಷ್ಟಪಡ್ತಾಳೇನೋ, ನಿನ್ನಿಂದ ದೂರ ಆಗ್ತಾಳ? ಮತ್ತೆ ಯಾಕೆ ಚಿಕ್ಕಪ್ಪ ಈ ರೀತಿ ಆಡ್ತಿದ್ದಾಳೆ? ನಿನ್ಗೋಸ್ಕರ ಕಣೋ, ನಮ್ಮ ಮನೆಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದಾಳ ಅವಳು. ನೀನ್ ನಗ್ನಾಗ್ತಾ ಇರ್ಬೇಕು, ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದು ಅವಳ ಉದ್ದೇಶ ಕಣೋ. ಚಿರು ಮತ್ತೆ ಮಗುವಾಗಿ ಈ ಮನೆಗೆ ಬರಬೇಕು ಅನ್ನೋ ಹಂಬಲ ಕಣೋ. ಅದಕ್ಕೆ ಈ ನಿರ್ಧಾರ ಮಾಡಿರೋದು. ಇದು ತಪ್ಪಲ್ವಾ ಚಿಕ್ಕಪ್ಪ? ಮತ್ ಬೇರೆ ದಾರಿ ಏನಿದೆಯಪ್ಪ? ಅದಕ್ಕೆ ಹಠ ಹಿಡಿತಿದ್ದಾಳೆ. ಅವಳು ಯೋಚನೆ ಮಾಡಿರೋದು ಒಳ್ಳೇದಕ್ಕೆ ಅಲ್ವೇನೋ? ಚಿಕ್ಕಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನೇ ನಿನ್ಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಿಲ್ಲಪ್ಪ. ಆರ್ತಿ ಅನ್ಕೊಂಡಿರೋದ್ರ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಅಶೋಕ, ಈ ವಿಚಾರದಲ್ಲಿ ನಾನ್ ನಿರ್ಧಾರ ಮಾಡೋಕ್ಕಾಗಲ್ಲ ಕಣೋ.